ಸರ್, ಜಾತಿ ಜನಗಣತಿ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ ಸರ್? ನೋಡಿ, ಅದು ಜಾತಿ ಜನಗಣತಿ ಅಲ್ಲ, ಅದು ಆರ್ಥಿಕ ಮತ್ತು ಸಾಮಾಜಿಕ ಸರ್ವೆ, ಶೈಕ್ಷಣಿಕ ಸರ್ವೆ ಇದೆ ಹೊರತಾಗಿ ಜಾತಿ ಜನಗಣತಿ ಅಲ್ಲ. ಸೊ ಅದು ಬರೋದ್ರಿಂದ ಆಯಾ ಸಮುದಾಯಗಳಿಗೆ ಗ್ರ್ಯಾಂಟ್ಸ್ ಕೊಡಲಿಕ್ಕೆ, ಬಜೆಟ್ ಅಲೋಕೇಶನ್ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅನ್ನೋ ಕಾರಣ ಅಷ್ಟೇ. ಅದು ಹೊರತಾಗಿ ಅದರಿಂದ ಏನು ಭಾಳ ದೊಡ್ಡ ಅನಾಹುತ ಆಗ್ತದೆ ಅನ್ನೋದು ಕಲ್ಪನೆ ಭಾಳ ತಪ್ಪಾಗಿದೆ. ಅದು ತಪ್ಪಾಗಿ ಬಿಂಬಿಸಲಾಗಿದೆ. ಅದು ಆ ರೀತಿ ಇಲ್ಲ. ಅದು ಸರ್, ಈಗ ಇದೇನಾದರೂ ಹೊರಗಡೆ ಬಂದರೆ ಕರ್ನಾಟಕದ ರಾಜಕೀಯದ ಚಿತ್ರಣವೇ ಬದಲಾಗತ್ತೆ ಅಂತ ಹೇಳ್ತಾರೆ ಸರ್. ಯಾಕಂದರೆ ಈ ಏನು ಸಮೀಕ್ಷೆಯಲ್ಲಿ ದಲಿತ ಸಮುದಾಯ ಅತಿ ದೊಡ್ಡ ಸಮುದಾಯ ಅಂತ ಹೇಳಲ್ಲ. ಆಲ್ರೆಡಿ ಆ ಫಿಗರ್ ಇದ್ದೇ ಇದ್ರಲ್ಲ. 11 ಜನತೆಗೆ ಪ್ರಕಾರ ಅದು ನಂಬರ್ 1ನಲ್ಲಿ ಎಸ್ ಸಿಗಳಿದ್ದಾರೆ, 2ರಲ್ಲಿ ಮುಸ್ಲಿಮ್ರಿದ್ದಾರೆ, ಎಸ್ ಟಿಗಳಿದ್ದಾರೆ, ಕುರುಬಾಜ್ ಇದ್ದಾರೆ. ಆಲ್ರೆಡಿ ಇದೆ, ಅಂಕಿ ಸಂಖ್ಯೆ ಇದೆ. ಇದು ಬರೋದ್ರಿಂದ ಅದೇನು ಹೊರಗೆ ಬರಬೇಕಲ್ಲ. ಆಲ್ರೆಡಿ 11ರಲ್ಲಿ ಇದೆ. ಮತ್ತೆ ಈಗ ಮಾಡ್ತೀವಿ, ಹೊಸ ಜನಗಣತಿ ಪ್ರಾರಂಭ ಆಗ್ತಾಯಿದೆ. ಅಂದರೆ 22 ಅಂದರೆ 10 ವರ್ಷ ನಂತರ ಮತ್ತೆ ಮಾಡ್ತಿದ್ದಾರೆ. ಅದರಲ್ಲಿ ಸಿಗ್ತಿದ್ರೆ ಇಲ್ಲೇ ಮಾಡಬೇಕಂತ ಎಲ್ಲಿದ್ದಾರೆ. ಇದು ಇರೋದು ಜನಗಣತಿ ಅಲ್ಲ. ಭಾಳ ಮಂದಿ ಕನ್ಫ್ಯೂಸ್ ಆಗಿದೆ. ಅದು ಇನ್ನು ಬರೋದು ಸೆಂಟ್ರಲ್ ಗೌರ್ಮೆಂಟ್ದು ನಿಜವಾದ ಜನಗಣತಿ. ಬಟ್ ನಿಮ್ಮ ಪಕ್ಷದ ಒಕ್ಕಲಿಗ ಶಾಸಕರುಗಳು, ಸಚಿವರು, ಲಿಂಗಾಯತ ಶಾಸಕರುಗಳು, ಸಚಿವರು ಇದಕ್ಕೆ ವಿರೋಧ ಮಾಡ್ತಾ ಇದ್ದಾರಲ್ಲ ಸರ್. ಅವ್ರು ಏನು ಹೇಳ್ತಾ ಇದ್ದಾರೆ, ಇದು ಸರಿ ಜನಗಣತಿ ಆಗಿಲ್ಲ, ಅವ್ರು ಬಂದೇ ಇಲ್ಲ, ತಗೊಂಡಿಲ್ಲ, ಆ ರೀತಿ ವಾದ ಇದೆ. ಅವರೇನೋ ಅದನ್ನು ಮಾಡಬೇಕಂತ ನನ್ನ ಅಭಿಪ್ರಾಯದಲ್ಲಿ ವಿರೋಧ ಮಾಡ್ತಾ ಇಲ್ಲ. ನೀವು ಹೇಳ್ದಂಗೆ ನಮ್ಮ ಮನೆಗೆ ಬಂದಿಲ್ಲ, ಅವರು ಎಲ್ಲೋ ಕುಂತು ಮಾಡಿದ್ದಾರೆ, ಅವ್ರ ಕೆಲವು ಆರೋಪ ಇದೆ. ಅದು ಸರ್ಕಾರ ಅದಕ್ಕೆ ಸ್ಪಷ್ಟೀಕರಣ ಕೊಡಬೇಕಾಗುತ್ತೆ. ಇದನ್ನ ಯಾವ ರೀತಿ ಮಾಡಿದ್ದೀವಿ, ಇದು ಸರಿನಾ ತಪ್ಪ ಅಂತ ಸರ್ಕಾರ ಹೇಳುವಂಥ ಜವಾಬ್ದಾರಿ ಅವ್ರ ಮೇಲಿದೆ. ಈಗ ಸರ್ಕಾರ ಇದನ್ನು ಹೊರಗಡೆ ತರಿಸಿ, ಅದೇನೋ ಚಾಮರಾಜನಗರದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಮಾಡಿ ಅದನ್ನು ಬರಬೇಕಾಗಿತ್ತು. ಇಷ್ಟರೊಳಗೆ ಬಂದಿಲ್ಲ. 17ಕ್ಕೆ ಚಾಮರಾಜನಗರದಲ್ಲಿ ಸಂಪುಟ ಸಭೆ ಇದೆ. ಅಲ್ಲಿ ಏನಾಗ್ತದೆ ಗೊತ್ತಿಲ್ಲ. ತಮ್ಮ ಆಗ್ರಹ ಏನಿದೆ ಸರ್ ಇದ್ರ ಬಗ್ಗೆ? ಸರ್ಕಾರ ಬರಬೇಕಾದ ಹೇಳಿದ್ರಲ್ಲ, ಜನಗಣತಿ ಅಲ್ಲವೇ ಅಲ್ಲ. ಅದು ಹೆದರೋದಂಥ ಅವಶ್ಯಕತೆ ಇಲ್ಲ. ಅದು ಜನಗಣತಿ ಅಲ್ಲ, ಅದು ಸಾಮಾಜಿಕ ನ್ಯಾಯ ಕೊಡಲಿಕ್ಕೆ ಸರ್ವೆ. ಅದು ಏನು ಚಿತ್ರಣ ಇದೆ ಅದು ಹೊರಗಡೆ ಬರಬೇಕು, ಸತ್ಯ ಗೊತ್ತಾಗಬೇಕು, ಚರ್ಚೆ ಆಗಬೇಕು, ಸದನ್ನಲ್ಲಿ ಚರ್ಚೆ ಆಗಬೇಕು. ಎಲ್ಲರಿಗೂ ಮುಕ್ತವಾಗಿ ಪಬ್ಲಿಕ್ ಕೂಡ ಅವಕಾಶ ಕೊಡಬೇಕು. ತಮ್ಮ ಏನಾರ ಅವಾಲಿದ್ರೆ, ಅಬ್ಜೆಕ್ಷನ್ ಇದ್ದರೆ ಹೇಳಿಕೆ ಹೆಂಗೆ ಒಂದು ನಿಯೋಗ ಮಾಡ್ತಾರಲ್ಲ, ನಂದು ಅಬ್ಜೆಕ್ಷನ್ ಬರೀ MLAಗಳ ಅಬ್ಜೆಕ್ಷನ್ ಅಲ್ಲ, ಸಮಾಜವಾಯಿದು ಅಬ್ಜೆಕ್ಷನ್ ತೊಗೋಬೇಕು. ಹೌದು, ಇದು ಸರಿ ಇದೆಯಾ, ತಪ್ಪಿದ್ರೆ ಏನು ಮಾಡಬೇಕು, ಮುಂದೆ ಏನು ಮಾಡಬೇಕು ಬೇಕಲ್ಲ. ಅದು ತಪ್ಪಿದ್ರೆ ಸರಿಪಡಿಸಲಿಕ್ಕೆ ಅವಕಾಶಗಳನ್ನು ಸಾರ್ವಜನಿಕ ಕೂಡ ಕೊಡಬೇಕು. ಅವರ ಅಬ್ಜೆಕ್ಷನ್ ಮೇಲೆ ಡಿಸಿಷನ್ ಮಾಡಬೇಕು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.